ನಿಮ್ಮ ಬುದ್ಧಿಶಕ್ತಿಯನ್ನು ಪರೀಕ್ಷಿಸಲು ಸಿದ್ಧರಾಗಿ. ಇಲ್ಲಿ ಕೆಲವು ಸಾಮಾನ್ಯ ಜ್ಞಾನದ ಜಿಕೆ ಪ್ರಶ್ನೆಗಳಿವೆ. ನೀವು ಎಲ್ಲದಕ್ಕೂ ಸರಿಯಾದ ಉತ್ತರ ನೀಡಬಲ್ಲಿರಾ? ನೋಡೋಣ ಬನ್ನಿ. ಮಾನವನ ಯಾವ ಬೆರಳು ಅತ್ಯಂತ ಸೂಕ್ಷ್ಮವಾಗಿದೆ? ಆಯ್ಕೆ 1 ಹೆಬ್ಬೆರಳು, ಆಯ್ಕೆ 2 ತೋರು ಬೆರಳು, ಆಯ್ಕೆ 3 ಮಧ್ಯದ ಬೆರಳು, ಆಯ್ಕೆ 4 ಪಿಂಕಿ. ಸರಿಯಾದ ಉತ್ತರ ಆಯ್ಕೆ 2 ತೋರು ಬೆರಳು. ನೆಕ್ಸ್ಟ್ ಕ್ವೆಶ್ಚನ್. ಯಾವ ಪ್ರಾಣಿಯು ಅತಿ ದೊಡ್ಡ ಮೆದುಳನ್ನು ಹೊಂದಿದೆ? ಆಯ್ಕೆ 1 ಮಾನವ, ಆಯ್ಕೆ 2 ಆನೆ, ಆಯ್ಕೆ 3 ವೀರ್ಯ ತಿಮಿಂಗಿಲ, ಆಯ್ಕೆ 4 ಡಾಲ್ಫಿನ್. ಸರಿಯಾದ ಉತ್ತರ ಆಯ್ಕೆ 3 ವೀರ್ಯ ತಿಮಿಂಗಿಲ. ನೆಕ್ಸ್ಟ್ ಕ್ವೆಶ್ಚನ್. ಪರಮಾಣುವಿನ ಕೇಂದ್ರವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆ 1 ಶೆಲ್, ಆಯ್ಕೆ 2 ನ್ಯೂಕ್ಲಿಯಸ್, ಆಯ್ಕೆ 3 ಪ್ರೋಟಾನ್, ಆಯ್ಕೆ 4 ಎಲೆಕ್ಟ್ರಾನ್. ಸರಿಯಾದ ಉತ್ತರ ಆಯ್ಕೆ 2 ನ್ಯೂಕ್ಲಿಯಸ್. ನೆಕ್ಸ್ಟ್ ಕ್ವೆಶ್ಚನ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು? ಆಯ್ಕೆ 1 ಇಲ್ಲ, ಆಯ್ಕೆ 2 ಇಂಗ್ಲಿಷ್, ಆಯ್ಕೆ 3 ಸ್ಪ್ಯಾನಿಷ್, ಆಯ್ಕೆ 4 ಚೈನೀಸ್. ಸರಿಯಾದ ಉತ್ತರ ಆಯ್ಕೆ 2 ಇಂಗ್ಲಿಷ್. ನೆಕ್ಸ್ಟ್ ಕ್ವೆಶ್ಚನ್. ಯಾವ ಪ್ರಾಣಿ ಎಂದಿಗೂ ಬೆಳೆಯುವುದನ್ನು ನಿಲ್ಲಿಸುವುದಿಲ್ಲ? ಆಯ್ಕೆ 1 ಮಾನವ, ಆಯ್ಕೆ 2 ನಾಯಿ, ಆಯ್ಕೆ 3 ಗೋಲ್ಡ್ ಫಿಶ್, ಆಯ್ಕೆ 4 ಬೆಕ್ಕು. ಸರಿಯಾದ ಉತ್ತರ ಆಯ್ಕೆ 3 ಗೋಲ್ಡ್ ಫಿಶ್. ನೆಕ್ಸ್ಟ್ ಕ್ವೆಶ್ಚನ್. ಮೊಟ್ಟೆ ಯಾವ ಭಾಗದಲ್ಲಿ ಹೆಚ್ಚು ಪ್ರೋಟೀನ್ ಇದೆ? ಆಯ್ಕೆ 1 ಬಿಳಿ, ಆಯ್ಕೆ 2 ಹಳದಿ ಲೋಳೆ, ಆಯ್ಕೆ 3 ಶೆಲ್, ಆಯ್ಕೆ 4 ಚರ್ಮ. ಸರಿಯಾದ ಉತ್ತರ ಆಯ್ಕೆ 1 ಬಿಳಿ. ನೆಕ್ಸ್ಟ್ ಕ್ವೆಶ್ಚನ್. ಭೂಮಿಯ ಮೇಲಿನ ಅತ್ಯಂತ ಶೀತಲ ಸ್ಥಳ ಯಾವುದು? ಆಯ್ಕೆ 1 ರಷ್ಯಾ, ಆಯ್ಕೆ 2 ಕೆನಡಾ, ಆಯ್ಕೆ 3 ಅಂಟಾರ್ಟಿಕಾ, ಆಯ್ಕೆ 4 ಗ್ರೀನ್ಲ್ಯಾಂಡ್. ಸರಿಯಾದ ಉತ್ತರ ಆಯ್ಕೆ 3 ಅಂಟಾರ್ಟಿಕಾ. ನೆಕ್ಸ್ಟ್ ಕ್ವೆಶ್ಚನ್. ಯಾವ ಪ್ರಾಣಿಯು ಅತಿ ಉದ್ದದ ಸ್ಮರಣೆಯನ್ನು ಹೊಂದಿದೆ? ಆಯ್ಕೆ 1 ನಾಯಿ, ಆಯ್ಕೆ 2 ಆನೆ, ಆಯ್ಕೆ 3 ಬೆಕ್ಕು, ಆಯ್ಕೆ 4 ಸಿಂಹ. ಸರಿಯಾದ ಉತ್ತರ ಆಯ್ಕೆ 2 ಆನೆ. ನೆಕ್ಸ್ಟ್ ಕ್ವೆಶ್ಚನ್. ಯಾವ ಗ್ರಹವು ಸೂರ್ಯನಿಗೆ ಹತ್ತಿರದಲ್ಲಿದೆ? ಆಯ್ಕೆ 1 ಶುಕ್ರ, ಆಯ್ಕೆ 2 ಭೂಮಿ, ಆಯ್ಕೆ 3 ಬುಧ, ಆಯ್ಕೆ 4 ಮಂಗಳ. ಸರಿಯಾದ ಉತ್ತರ ಆಯ್ಕೆ 3 ಬುಧ. ನೆಕ್ಸ್ಟ್ ಕ್ವೆಶ್ಚನ್. ಯಾವ ಅನಿಲವು ಬಲೂನ್ ಅನ್ನು ತೇಲುವಂತೆ ಮಾಡುತ್ತದೆ? ಆಯ್ಕೆ 1 ಆಮ್ಲಜನಕ, ಆಯ್ಕೆ 2 ಹೀಲಿಯಂ, ಆಯ್ಕೆ 3 ಕಾರ್ಬನ್, ಆಯ್ಕೆ 4 ಗಾಳಿ. ಸರಿಯಾದ ಉತ್ತರ ಆಯ್ಕೆ 2 ಹೀಲಿಯಂ. ನೆಕ್ಸ್ಟ್ ಕ್ವೆಶ್ಚನ್. ಯಾವ ಪ್ರಾಣಿ ತನ್ನ ಪಾದಗಳಿಂದ ರುಚಿ ನೋಡಬಲ್ಲದು? ಆಯ್ಕೆ 1 ಜೇನ್ನೊಣ, ಆಯ್ಕೆ 2 ಚಿಟ್ಟೆ, ಆಯ್ಕೆ 3 ಆನ್, ಆಯ್ಕೆ 4 ಫ್ಲೈ. ಸರಿಯಾದ ಉತ್ತರ ಆಯ್ಕೆ 2 ಚಿಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನು ಹೆಚ್ಚಿನ ಆಸಕ್ತಿದಾಯಕ ಕ್ವಿಜ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೆಯೇ ಟೈಮರ್ ಮುಗಿಯುವ ಮೊದಲು ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ.